ಹಾಯ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಬಸ್ ಪಾಸ್ಗಾಗಿ ಅಪ್ಲಿಕೇಶನ್ ಹಾಕೋದಕ್ಕೆ ಸಂಬಂಧಪಟ್ಟಂತ ಅಭ್ಯರ್ಥಿಗಳು ಬೇಗನೆ ಅಪ್ಲಿಕೇಶನ್ ಹಾಕಿದ್ರಿ ಅಂತ ಹೇಳ್ಬೋದು ಕೆಲ ಅಭ್ಯರ್ಥಿಗಳು. ಸೊ ಈ ಬಾರಿಯ ಬಸ್ ಪಾಸ್ನಲ್ಲಿ ಅಭ್ಯರ್ಥಿಗಳಿಗೆ ಅಂದರೆ ಉಚಿತವಾಗಿ ಬಸ್ ಪಾಸನ್ನು ಕೊಡ್ತೇವೆ ಅಂತ ಮಾಹಿತಿನ ಕರ್ನಾಟಕ ಇಲಾಖೆ ಕಡೆಯಿಂದ ಮಾಹಿತಿನ ಕೊಟ್ಟರು ಅಂತ ಹೇಳ್ಬೋದು. ಅಂದರೆ ಅಭ್ಯರ್ಥಿಗಳಿಗೆ ಸಾರಿಗೆ ಇಲಾಖೆ ಕಡೆಯಿಂದ ಪರ್ಮಿಷನ್ ಕೊಟ್ಟರು, ಮತ್ತೆ ಮಾನ್ಯ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಕೂಡ ಒಂದು ಮಾಹಿತಿನ ಕೊಟ್ಟರು ಅಂತ ಹೇಳ್ಬೋದು. ಸೊ ಈ ಪ್ರಕಾರದಲ್ಲಿ ಈಗಾಗಲೇ ಅಪ್ಲಿಕೇಶನ್ ಹಾಕಿದ್ವಿ ನಾವು, ಸೊ ಹಣನ ಕೂಡ ಕಟ್ಟಿದೀವಿ ಅಂತಕ್ಕಂಥವ್ರಿಗೆ 7 ದಿನದಲ್ಲಿ ನಿಮ್ಮ ಒಂದು ಖಾತೆಗೆ ಹಣವನ್ನು ಹಾಕೋದಕ್ಕೆ ಸಂಬಂಧಪಟ್ಟಂತೆ ಅದನ್ನು ಹಿಂದಿರುಗಿಸ್ಕೋಬೇಕು ನೀವು ಅಂತಿದ್ರೆ, ಸೊ ಅದಕ್ಕೆ ಅಪ್ಲಿಕೇಶನ್ ಹಾಕಬೇಕಾಗಿರುವಂಥದ್ದಾಗಿರುತ್ತೆ. ಸೊ ಅದರ ಒಂದು ಪ್ರಕ್ರಿಯೆಯಲ್ಲಿ ತಿಳ್ಕೊಳ್ಳುವಂಥದ್ದರೆ, ಸೊ ಏನೇನು ಪ್ರಕ್ರಿಯೆಗಳಿರುತ್ತೆ ಇದ್ರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳುವಂಥದ್ದರೆ, ಸೊ ಅದಕ್ಕೂ ಮೊದಲು ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಆಗ್ಬೋದು, ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು ಅಂತ ಹೇಳ್ತಾ, ಸೊ ಬಸ್ ಪಾಸ್ಗಾಗಿ ಕಟ್ಟಿದಂಥ ಒಂದು ಹಣ ಇರುತ್ತಲ್ಲ ವಾಪಸ್ ಬರಬೇಕಾದ್ರೆ ನೀವು ಅಪ್ಲಿಕೇಶನ್ ಹಾಕಬೇಕಿರುತ್ತೆ. ಸೊ ಅರ್ಜಿ ಸಲ್ಲಿಸಿದ ಹಣ 7 ದಿನದಲ್ಲಿ ಬ್ಯಾಂಕ್ ಖಾತೆಗೆ ಕೂಡ ಜಮಾ ಆಗುತ್ತೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಣ ನೀಡಿ ಬಸ್ ಪಾಸನ್ನು ಖರೀದಿಸಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಮರುಪಾವತಿಗೆ ಅರ್ಜಿಗೆ ಸಂಬಂಧಪಟ್ಟಂತೆ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ 4 ನಿಗಮಗಳಿಂದ ಕೂಡ ಚಾಲನೆಯನ್ನು ಕೊಟ್ಟಿದ್ದೀವಿ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ರಾಜ್ಯದ ಎಲ್ಲ ವಿದ್ಯಾರ್ಥಿಗಳು ಕೂಡ ಉಚಿತ ಬಸ್ ಪಾಸ್ ನೀಡುವ ಯೋಜನೆಗೆ ಚಾಲನೆ ಆಗಿರುವಂತದ್ದಾಗಿರುತ್ತೆ. ಹೀಗಾಗಿ ಯೋಜನೆ ಆರಂಭಕ್ಕೂ ಮುನ್ನವೇ ಹಣವನ್ನು ಕೊಟ್ಟು ಬಸ್ ಪಾಸನ್ನು ಖರೀದಿ ಮಾಡಿರ್ತಾರಲ್ಲ ಆ ಒಂದು ಮಕ್ಕಳಿಗೆ ಮರುಪಾವತಿಸೋದಕ್ಕೆ ನಿಗಮಗಳು ಈಗ ಆದೇಶನ ಕೂಡ ಕೊಟ್ಟಿದೆ. ಆ ಪ್ರಕಾರದಲ್ಲಿ ಸೊ ವಿದ್ಯಾರ್ಥಿಗಳಿಗೆ ಹಣ ಮರುಪಾವತಿಗೆ ನಿಗಮಗಳು ಮುಂದಾಗಿದ್ದು ವಿದ್ಯಾರ್ಥಿಗಳಿಂದ ಅರ್ಜಿ ಸಲ್ಲಿಸಬೇಕು ಅಂತೆಲ್ಲ ಹೇಳಿದ್ದಾರೆ. ಬಸ್ ಪಾಸ್ ಮೊತ್ತ ಮರುಪಾವತಿಗೆ ಸಂಬಂಧಿಸಿದ ಸೇವಾ ಸಿಂಧು ಪೋರ್ಟಲ್ನಲ್ಲಿ ಅಗತ್ಯ ಮಾಹಿತಿಯನ್ನು ಭರ್ತಿ ಮಾಡಬೇಕಿರುತ್ತೆ ನೀವು. ಸೊ ಆ ಒಂದು ವೆಬ್ಸೈಟ್ಗೆ ಹೋಗೋ ಮುಖಾಂತರದಲ್ಲಿ ಸೇವಾ ಸಿಂಧು ಅಂತಕ್ಕಂಥ ಒಂದು ಪೋರ್ಟಲ್ಗೆ ತಮ್ಮ ಮೊಬೈಲ್ ಸಂಖ್ಯೆಗೆ ಬರುವ OTPಯನ್ನು ಸಲ್ಲಿಸಬೇಕಿರುತ್ತೆ. ನಂತರ ಆಧಾರಿತ KYCಯನ್ನು ಪೂರ್ಣ ಮಾಡಬೇಕಿರುತ್ತೆ. ನೀವು ವಿದ್ಯಾರ್ಥಿಗಳು ತಮ್ಮ ಅಥವಾ ಪೋಷಕರ ಬ್ಯಾಂಕ್ ಖಾತೆಗೆ ಸಂಖ್ಯೆ ಸೇರಿಸಿದ್ರೆ ಅಲ್ಲಿ ನಿಮ್ಮ ಅಕೌಂಟ್ ನಂಬರ್ ಇರುತ್ತೆ, ನಿಮ್ದು ಅಥವಾ ಪೋಷಕರದ್ದು ಪೇರೆಂಟ್ಸ್ದು ಅಕೌಂಟ್ ನಂಬರ್ ಹಾಕಿದ್ರೆ ಇನ್ನಿತರ ಮಾಹಿತಿಯನ್ನು ಭರ್ತಿ ಮಾಡಬೇಕಿರುತ್ತೆ. ಅಲ್ಲಿ ಕೇಳುತ್ತೆ. ನಂತರ 7 ದಿನಗಳ ಒಳಗೆ ನೆಫ್ಟ್ ಅಥವಾ RTGS ಮೂಲಕ ಪಾಸ್ ಏನಿರುತ್ತಲ್ಲ ಅದರ ಮೊತ್ತವನ್ನು ವಿದ್ಯಾರ್ಥಿಗಳು ನೀಡಿದ ಖಾತೆಗೆ ಮರುಪಾವತಿಸಲಾಗ್ತದೆ ಅಂತ ಮಾಹಿತಿಯನ್ನು ಕೊಡಿದ್ರೆ ಎಷ್ಟು ಅಮೌಂಟನ್ನು ಪೇ ಮಾಡಿರ್ತಿಲ್ಲ ಅಷ್ಟನ್ನು ರೀಫಂಡ್ ಆಗುತ್ತೆ ನಿಮಗೆ ಅಂತ. ಈ ಕುರಿತು ಮೊಬೈಲ್ ಸಂಖ್ಯೆಗೆ ಸಂದೇಶ ರವಾನೆ ಕೂಡ ಆಗುತ್ತೆ, SMS ಕೂಡ ಬರುತ್ತೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಬ್ಯಾಂಕ್ ಖಾತೆಗೆ ನೇರವಾಗಿ ಹಣ ಮರುಪಾವತಿ ಆಗುವ ಕಾರಣ ವಿದ್ಯಾರ್ಥಿಗಳು ಯಾವುದೇ ನಿಗಮಗಳ ಕೌಂಟರ್ಗಳಿಗೆ ಭೇಟಿ ನೀಡಬಾರದು ಎಂದು KSRTC ಪ್ರಕಟಣೆಯಲ್ಲಿ ಕೊಟ್ಟಿರುವಂಥದ್ದಾಗಿರುತ್ತೆ. ಅಂದರೆ ಒಂದು ಬ್ಯಾಂಕ್ KSRTC ಕೌಂಟರ್ಗಳು ಏನಿರುತ್ತಲ್ಲ ಅಲ್ಲಿ ನಿಗಮಗಳು ಹೋಗ್ಬಿಟ್ಟು ಈ ಥರ ಹಣ ಹಾಗೆ ಅಂತ ಏನು ಕೇಳೋದಕ್ಕಿಲ್ಲ, ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಹಾಕೋಬಹುದು ಅಂತೆಲ್ಲ ಮಾಹಿತಿನ ಕೊಟ್ಟಿದ್ದಾರೆ. ಆದಷ್ಟು ನಿಮ್ಮೆಲ್ಲ ಸ್ನೇಹಿತರಿಗೆ ವಿಡಿಯೋ ಶೇರ್ ಮಾಡಿ ಮಾಹಿತಿನ ತಲುಪಿಸಿ. ಆಲ್ ದಿ ಬೆಸ್ಟ್.